ಎಲ್ಲ ನನ್ನ ಸ್ನೇಹಿತ ಬಾಂಧವರಿಗೆ ನಮಸ್ತೆ. ಇದು ನನ್ನ ಮೊದಲನೇ ವಿಡಿಯೋ. ಇದು ನಮ್ಮ ಮನೆ ರಾಯರ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತೇನಪ್ಪ ವಿಶೇಷ ಅಂತಂದರೆ, ನನ್ನ ಮುದ್ದಿನ ಮಡದಿಯ ಹುಟ್ಟಿದಬ್ಬ. ಸೊ ಹಾಗಾಗಿ ಮನೇಲಿ ರಾಯರ ಪೂಜೆ ಮುಗಿಸಿ ನಾವು ಇವತ್ತು ಹೊನ್ನಾವ ಮಂತ್ರಾಲಯ ಕ್ಷೇತ್ರಕ್ಕೆ ಹೊರಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀವಿ. ರಾಯರ ಅನುಗ್ರಹ ನಮ್ಮ ಮೇಲಿರಲಿ ಅಂತ ಭಕ್ತಿಯಿಂದ ಬೇಡ್ಕೊಂಡಿದ್ದೀವಿ. ನಿಮ್ಮ ಮೇಲೂ ಇರಲಿ. ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ಹಾಗಾಗಿ ನೋಡಿ, ಇದು ನಮ್ಮ ಮನೆ. ಇದು ಬಂದು ಬಾಡಿಗೆ ಮನೆ, ಸ್ವಂತ ಮನೆ ಇನ್ನೂ ಇಲ್ಲ. ಬಾಡಿಗೆ ಮನೆ ಆಗಿರೋದ್ರಿಂದ ಇದು ಪುಟ್ಟ ಮನೆ. ಸೊ ನಾನು ನನ್ನ ಹೆಂಡತಿ ಇಬ್ಬರೇ ಇರ್ತಕ್ಕಂಥ ಮನೆ ಇದು. ಈಗ ರೆಡಿ ಆಗಿಬಿಟ್ಟು ಓಡ್ತಕ್ಕಂಥದ್ದು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್. ಸೊ ನಮ್ಮ ಮಡದಿ ರೆಡಿ ಆಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸೊ ಹೊರಟ್ವಿ. ಸೊ ನನ್ನ ವೃತ್ತಿ ಬಂದು ಆಟೋ ಡ್ರೈವರು. ಹಾಗಾಗಿ ನೋಡಿ, ಇದೇ ನನ್ನ ಮುದ್ದಿನ ಅಂಬಾರಿ, ನಮ್ಮ ಅನ್ನದಾತೆ, ದೇವತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಬನ್ನಿ, ಎಲ್ಲ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯಕ್ಕೆ ಹೋಗೋಣ. ರಾಯರ ದರ್ಶನ ಪಡ್ಕೊಂಡು ಪ್ರಸಾದ ತಿನ್ಕೊಂಡು ಬರುವ. ಸೊ ನಾವಿರೋದು ಮಾಗಡಿ ರೋಡು, ತಾವರೆಕೆರೆಯಲ್ಲಿ. ಸೊ ತಾವರೆಕೆರೆಯಿಂದ ಹೊರಟ್ವಿ. ಸೊ ಹೊನ್ನಾನಟ್ಟಿ ಹೋಗುವಂಥ ರೋಡ್ ಇದು, ತಾವರೆಕೆರೆಯಿಂದ. ನೋಡಿ ಸ್ನೇಹಿತರೆ, ಇದು ಮಾಗಡಿಯಿಂದ ಬೆಂಗಳೂರಿಗೆ ಹೋಗೋ ರೋಡ್ ಇದು. ಸೊ ಈ ರೋಡಲ್ಲಿ ಒಂದು 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಹೋದರೆ ನಾವು ಲೆಫ್ಟಿಗೆ ಹೊನ್ನಾನಟ್ಟಿ ತೊಗೋಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ದಾರಿ ಸ್ವಲ್ಪ ಕಾಮಗಾರಿ ನಡೀತಾ ಇದೆ. ಹಂಗಾಗಿ ಸ್ಟ್ರೈಟ್ ಹೋಗೋದಕ್ಕಾಗಲ್ಲ, ಅದಕ್ಕೆ ಲೆಫ್ಟ್ ತಗೊಂಡೆ. ಊರೊಳಗಡೆಯಿಂದ ಮತ್ತೆ ನಾವು ದೇವಸ್ಥಾನದ ಮೇನ್ ರೋಡ್ಗೆ ಹೋಗಬೇಕಾಗತ್ತೆ.
ಒಂದು 2-3 ಕ್ರಾಸ್ಗಳು ಇರುತ್ತೆ, ಅವನ್ನೆಲ್ಲ ಇದು ಮಾಡಿಕೊಂಡು ನಾವು ಮತ್ತೆ ಅದೇ ಮೇನ್ ರೋಡ್ ಹೋಗಬೇಕಾಗುತ್ತೆ ದೇವಸ್ಥಾನಕ್ಕೆ. ಹಂಗೆ ಮಾಡಿ ಇದಕ್ಕೆ ನಡಿ ನೀನು. ನೋಡಿ ಸ್ನೇಹಿತರೆ, ಕೊನೆಯದಾಗಿ ದೇವಸ್ಥಾನ ಹತ್ರ ಬಂದ್ವಿ. ಸೊ ನನ್ನ ಅಂಬಾರಿನ ಪಾರ್ಕಿಂಗ್ ಮಾಡಬೇಕು, ಜಾಗ ಹುಡುಕ್ತಾ ಇದ್ದೀವಿ. ಸೊ ಇದೇನೆ ದೇವಸ್ಥಾನದ ದಾರಿ. ಸೊ ಕೊನೆಯದಾಗಿ ಸ್ನೇಹಿತರು ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಸಿಕ್ತು. ನನ್ನ ಅಂಬಾರಿನ ಸೊ ಪಾರ್ಕಿಂಗ್ ಮಾಡಿ ಹೊಡ್ತೀವಿ ಇವಾಗ ದೇವಸ್ಥಾನದ ಹತ್ರ. ಇದೇ ನೋಡಿ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ. ಇದು ಬೈಕ್ ಪಾರ್ಕಿಂಗು ಮತ್ತು ಆಟೋಗಳ ಸೌಲಭ್ಯ ಎಲ್ಲ ಇರುತ್ತೆ ದೇವಸ್ಥಾನಕ್ಕೆ ಬರೋದಕ್ಕೆ ಹೋಗೋದಕ್ಕೆ ಎಲ್ಲ. ಗುರುರಾಯರ ಕ್ಷೇತ್ರ ಕಾಣಿಸ್ತಾ ಇದೆ ನೋಡಿ. ಇದೆ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ, ಶ್ರೀ ರಾಯರ ಮಠ. ಹಾಗೆ ನಾವು ಹೋಗಿ ತುಳಸಿ ಪತ್ರೆನ ತಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಓಂ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸರಿ ಬಾ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ರಾಯರ ಭಕ್ತರಿಗೆ ಒಳ್ಳೆಯದಾಗಲಿ.
ತಲೆ ಮೇಲೆ ಇಡು, ಅವಾಗ ಸ್ವಲ್ಪ ಸೈಡ್ ಫೋಟೋದ ಸೈಡ್ ಬರ್ಕೊಳ್ಳಿ. ಕಟ್ಕೊಳ್ಳಿ. ನಾವಂತೂ ದರ್ಶನ ಮುಗಿಸ್ಕೊಂಡು, ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೋದ್ವಿ. ಪ್ರಸಾದ ಮಾತ್ರ ಅದ್ಭುತ, ತುಂಬ ಚೆನ್ನಾಗಿತ್ತು ಪ್ರಸಾದ. ತುಂಬ ಅಂದರೆ ತುಂಬ ರುಚಿಯಾದ ರಾಯರ ಪ್ರಸಾದ ತಿಂದ್ವಿ. ಮತ್ತೆ ಸೊ ರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ರಾಯರ ಆಶೀರ್ವಾದ ಎಲ್ಲರನ್ನೂ ಇರಲಿ. ಸೊ ಇದಾಗಿತ್ತು ನಮ್ಮ ಮೊದಲನೇ ವಿಡಿಯೋ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸ್ದಾಗಿ ಮಾಡಿರೋ ಚಾನಲ್ಗೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಬೇಕು, ಕೇಳ್ಕೊತೀನಿ. ಥ್ಯಾಂಕ್ ಯು.